संध्या जोशी ನಾವು ಅಟಲ್ಜಿ ಸಂಸ್ಕಾರ ಭಾರತ ಪ್ರತಿಷ್ಠಾನ ಶಾಖಾಮಣಿ ತಾತ್ವಿಕ ಶ್ರದ್ಧಾಕೇಂದ್ರದ ಬಗ್ಗೆ ಆಯೋಜಿಸುವಂಥ 28ನೇ ತಾರೀಕು ಆಯೋಜಿಸುವಂಥ ಕಾರ್ಯಕ್ರಮದ ಬಗ್ಗೆ ವಿವರವನ್ನು ನೀಡಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ನನ್ನ ಜೊತೆಯಲ್ಲಿ ಶ್ರೀಯುತ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಅವರು ಇವರು ಅಂದಿನ ಕಾರ್ಯಕ್ರಮದ ಸರ್ವಾಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಹಾಗೆ ಶ್ರೀಯುತ ಡಾಕ್ಟರ್ ಟಿ ಆರ್ ನಟರಾಜ್ ಜೋಯಿಸ್ ಅವರು ಜಿಲ್ಲಾ ಬ್ರಾಹ್ಮಣ ಸಂಘದ ಸಮಾಜ ಸಭಾ ಅಧ್ಯಕ್ಷರು. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ವಿಜಯಲಕ್ಷ್ಮಿ ಅವರು ಜಿಲ್ಲಾ ಪ್ರಕರಣ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ನಾನು ಲತಾಮು. ನಮ್ಮ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಶ್ರೀಯುತ ನಟರಾಜ್ ಜೋಯಿಸ್ ಅವರು ವಿವರವನ್ನು ನೀಡುತ್ತಾರೆ. ನಮಸ್ಕಾರ. ಎಲ್ಲ ಮಾಧ್ಯಮ ಪತ್ರಕರ್ತರಿಗೆ ಬರುವ ಹೊಸ ವರ್ಷ ಮತ್ತು ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರನ್ನು ತಾಯಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಹೇಳ್ತಾ, ಇವತ್ತು ಎಲ್ಲ ನಮ್ಮ ಸಂಸ್ಥೆಗಳ ಪರವಾಗಿ ನಾಳೆ 28ನೇ ತಾರೀಕು ಶನಿವಾರ ನಾವು ಪ್ರತಿ ವರ್ಷ ಕೊಡಮಾಡುವ ಭಾರತ ರತ್ನ ಮಾನನೀಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾಜಿ ಪ್ರಧಾನಮಂತ್ರಿಗಳು ಅವರ ಒಂದು ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟು ಬರ್ತಾ ಇದ್ವಿ. ಇದು 9ನೇ ಪ್ರಶಸ್ತಿ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರು ಕೆಚ್ಚೆದೆಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಬಡವರ ದೀನದಲಿತರ ಉಸಿರಾಗಿ ಧ್ವನಿಯಾಗಿ ಕೆಲಸ ಮಾಡಿದ ಮಾನನೀಯ ರಾಮರಾವ್ ಗುಂಡೂರಾವ್ ಅವರ ಪ್ರಶಸ್ತಿಯನ್ನು ಅದೇ ದಿನ ಇಬ್ಬರು ಮಹನೀಯರನ್ನು ಕೊಡಮಾಡ್ತಾ ಬರ್ತೀವಿ. ಅದೇ ರೀತಿ ಈ ಸಲ 2024 9ನೇ ರಾಷ್ಟ್ರೀಯ ರಾಜ್ಯ ಪ್ರಶಸ್ತಿಯನ್ನು ನಾವು ಧಾನ್ ಭಾರತಿ ಕುವೆಂಪುನಗರ ಪೊಲೀಸ್ ಸ್ಟೇಷನ್ ಪಕ್ಕ ಇದೆ, ಕುವೆಂಪುನಗರದಲ್ಲಿ ಧಾನ್ ಭಾರತಿ ಆಡಿಟೋರಿಯಂ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಪೂರ್ಣ ವಿವರವನ್ನು ಯಾಕೆಂದರೆ ನನಗಿಂತ ಹೆಚ್ಚಾಗಿ ನಮ್ಮ ಹಿರಿಯರಾದಂಥ ನಮ್ಮ ಎಲ್ಲ ಸಂಸ್ಥೆಗಳ ಗೌರವಾಧ್ಯಕ್ಷರಾದಂಥ ಸರ್ವಾಧ್ಯಕ್ಷರಾದಂಥ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ರಘುರಾಮ್ ವಾಜಪೇಯಿ ಅವರಿಗೆ ಪ್ರತಿಯೊಂದು ಕಾರ್ಯಕ್ರಮ, ಏಕೆಂದರೆ ಅವರು ಇದ್ಮೇಲೆ ನಾನಿದ್ದು, ಹಾಗಾಗಿ ಅವರು ಎಲ್ಲ ಕಾರ್ಯಕ್ರಮಗಳನ್ನು ನಿಂತುಕೊಂಡು ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಅವರು ಪೂರ್ಣವಾದ ವಿವರಗಳನ್ನು ಕಾರ್ಯಕ್ರಮದ ವಿವರಗಳನ್ನು ಕೊಡ್ತಾರೆ. ನಾನು ಗೊತ್ತಿದ್ದಾರೆ. ಮೈಸೂರು ಜಿಲ್ಲಾ ಸುದ್ದಿ ಮಾಧ್ಯಮದ ಗೌರವಾನ್ವಿತ ಪ್ರತಿನಿಧಿಗಳಿಗೂ ಸಾದರ ಗೌರವವನ್ನು ಅರ್ಪಿಸ್ತಾರೆ. ಈಗಾಗಲೇ ಮಾತಾಡಿದಂತಹ ನಮ್ಮ ಮೈಸೂರು ಜಿಲ್ಲೆಯ ಹೆಸರಾಂತ ಸಮಾಜ ಸೇವಕರು, ಅನೇಕ ಸಂಘ ಸಂಸ್ಥೆಗಳ ಸ್ಥಾಪಕರು ಆದ ಡಾಕ್ಟರ್ ಬಿ ಆರ್ ನಟರಾಜ್ ಅವರಿಗೆ, ಹಾಗೆ ಕೂತಿರುವಂತಹ ನಮ್ಮ ಇಲ್ಲಿಯ ಎಲ್ಲ ಜನಪರಿಚಿತರು, ಏನು ಮೇಡಮ್ನವರು ಅನೇಕ ಕಾರ್ಯಕ್ರಮಗಳ ರೂವಾರಿ ಅವ್ರಿಗೆ, ಹಾಗೆ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ರವರಿಗೆ, ಹಾಗೆ ಕೂತಿರುವಂತಹ ಶ್ರೀ ಪ್ರಸಾದ್ ಅವರಿಗೆ ಎಲ್ಲರಿಗೂ ಸಾದರ ಗೌರವ. ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಕೂತಿರುವ ಶ್ರೀ ನಟರಾಜ್ ಜೋಯಿಸ್ ಅವರು ಮೈಸೂರು ನಗರದಲ್ಲಿ ಅನೇಕ ಸಂಘಟನೆಗಳನ್ನು ಮಾಡಿ ಹೆಸರುವಾಸಿಯಾಗಿರುವಂಥದ್ದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಏನು ಸಂಧ್ಯಾ ಸುರಕ್ಷಾ ಟ್ರಸ್ಟ್ ಇರ್ಬೋದು, ಅಟಲ್ಜಿ ಸಂಸ್ಕಾರ ಭಾರತದ ಪ್ರತಿಷ್ಠಾನ ಇರ್ಬೋದು, ಜಿಲ್ಲಾ ಮಹಾಸಭಾ ಇರ್ಬೋದು, ಶಾಕಂಬರಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಇರ್ಬೋದು, ಇದೆಲ್ಲದಕ್ಕೂ ಅವರೇ ಸ್ಥಾಪಕರಾಗಿ ಅದರ ಮುಖೇನ ಅನೇಕ ಕಾರ್ಯಕ್ರಮಗಳು ನಡೆಸಿಕೊಡ್ತಾರೆ. ಇವತ್ತು ಏನು ಅದಕ್ಕೆ ದೇಶದಂತಹ ಶ್ರೇಷ್ಠ ವ್ಯಕ್ತಿಯ ಮುನ್ಸತಿ ಅಟಲ್ ಬಿಹಾರಿ ವಾಜಪೇಯಿ ಅವರ 3ನೇ ನಾವು ಈ ಮೇಲ್ಕಂಡ ಏನು ನಾನು ತಿಳಿಸ್ತಾ ಈಗ ಈ ಸಂಸ್ಥೆಗಳ ಮುಖೇನ ಸುಮಾರು 9 ವರ್ಷಗಳಿಂದ ಅನೇಕ ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡಿದ್ದೀವಿ. ಅದರಲ್ಲೂ ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಮಕ್ಕಳ ಪ್ರತಿಭೆಯನ್ನು ಬಿಡಿಸುವಂತಹ ಕೆಲಸ ಇರ್ಬೋದು, ಇಂಥ
ಅದೆಲ್ಲ ನಿರಂತರವಾಗಿ 9 ವರ್ಷಗಳಿಂದ ನಡೆಸಿಕೊಂಡು ನಾವು ಬರ್ತಾ ಇದ್ದೀವಿ. ಅದರಲ್ಲೂ ರಾಜ್ಯೋತ್ಸವ ಈಗ ಹೊಸ ಅಲ್ಲಿ ಒಂದು ಬೇರೆ ಶಾಕಂಬರಿ ಕೇಂದ್ರ ಅಂತ ನಾವು ಸ್ಥಳಾಂತರ ಮಾಡಿದ ಮೇಲೆ ಅಲ್ಲಿ ರಾಜ್ಯೋತ್ಸವ ಅದ್ರ ಬಗ್ಗೆನೂ ಬಹಳ ವಿಜೃಂಭಣೆಯಿಂದ ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಹಾಗೆ ಪ್ರತಿಭಾ ಪುರಸ್ಕಾರ, ಸಾಮೂಹಿಕ ಉನ್ನಯನ, ಉಪಕ್ರಮಗಳು ಹಾಗೂ ನಮ್ಮ ಸಮುದಾಯದಲ್ಲಿ 60, 70, 80, 100 ವರ್ಷ ದಾಟದವರಿಗೆ ಅವರೆಲ್ಲರಿಗೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ಅವರಿಗೆಲ್ಲ ಸನ್ಮಾನ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ರಾಷ್ಟ್ರೀಯ ದಿನಾಚರಣೆ, ಆಗಸ್ಟ್ ಸ್ವಾತಂತ್ರ್ಯೋತ್ಸವ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸದ್ಭಾವನಾ ಪುರಸ್ಕಾರ, ರಾಜ್ಯೋತ್ಸವ, ಬಾಲೋದ್ಯೋಗ ಪ್ರಶಸ್ತಿ, ಚಾಮುಂಡೇಶ್ವರಿ ವರ್ಧಂತಿ, ಹಾಗೆ ಅನೇಕ ಅಟಲ್ಜಿ ಅವರ ಕಾರ್ಯಕ್ರಮ ಇದನ್ನೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು 9 ವರ್ಷಗಳು ಹೊಸದೇ. ಈ 9ನೇ ವರ್ಷ ನಾವು ಅಟಲ್ಜಿ ವಾಜಪೇಯಿ ಅವರ ನೆನಪಿನಲ್ಲಿ ಪ್ರಶಸ್ತಿ ಇರ್ಬೋದು. ಹಾಗೆ ನಮ್ಮ ಕರ್ನಾಟಕ ಕಂಡಂತಹ ಶ್ರೇಷ್ಠ ಮುಖ್ಯಮಂತ್ರಿ, ಹೆಚ್ಚೆನೆಯ ಮುಖ್ಯಮಂತ್ರಿಯಿಂದ ಎಲ್ಲರೂ ಹೆಸರುವಾಸಿಯಾಗಿರುವಂತಹ ದಿವಂಗತ ಆರ್ ಗುರುರಾವ್ ನೆನಪಿನ ಒಂದು ಪ್ರಶಸ್ತಿಯನ್ನು ಸಹಿತ ನಾವು ಪ್ರತಿ ವರ್ಷ ಕೊಟ್ಟು ಮಾಡ್ತಾ ಇದ್ದೀವಿ. ನಾಡಿನ ಅದರಲ್ಲೂ ವಿಖ್ಯಾತ ಏನು ಸೇವೆ ಸಲ್ಲಿಸಿದ್ದಾರೆ ದೇಶ ಹಾಗೂ ರಾಜ್ಯಕ್ಕೆ ಅಂಥವರು ನಾವು ಮಾನ್ಯಕ್ಕೆ ಕೊಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ನಾವು ಹಿಂದೆ ಏನು ಸರ್ವೋಚ್ಚ ನ್ಯಾಯಾಂಗ ಮುಖ್ಯ ನ್ಯಾಯಮೂರ್ತಿಗಳಾದ ವೆಂಕಟಾಚಲಂ ಅವರಿಗೆ ಮತ್ತು ಶ್ರೇಷ್ಠ ಮಂತ್ರಿಗಳಾಗಿದ್ದಂಥ ವಿ.ಎಸ್. ಆಚಾರ್ಯ ಅವರಿಗೆ, ಹಾಗೆ ನಮ್ಮ ಉತ್ತರ ಕರ್ನಾಟಕ ಬ್ರಾಹ್ಮಣ ಸಭಾ ಅಧ್ಯಕ್ಷರು ಆಗಿನ ಅಧ್ಯಕ್ಷರಾಗಿದ್ದಂಥ ಕೆ.ಎನ್. ಸುಬ್ರಹ್ಮಣ್ಯಂವರಿಗೆ, ಶಂಕರಮೂರ್ತಿಗಳಿಗೆ, ಹಾಗೆ ಇನ್ನೊಬ್ಬರು ರಾಮಾನುಜರಿಗೆ, ಮತ್ತು ಖ್ಯಾತ ಪತ್ರಕರ್ತರಾಗಿದ್ದಂಥ ವಿಶ್ವೇಶ್ವರರಿಗೆ, ಮತ್ತು ರಾಮಚಂದ್ರರು ಶ್ರೇಷ್ಠ ವಾಗ್ಮಿ, ರಾಜ ನೀತಿನಲ್ಲಿ ಬಹಳ ಒಂದು ಶ್ರೇಷ್ಠ ಮಟ್ಟದ ಚಿಂತನೆ ಮಾಡುತ್ತಿದ್ದಂಥ ರಾಮಚಂದ್ರಗಳಿಗೆ, ಮತ್ತು ದೂರದರ್ಶನದ ಮಹೇಶ್ ಜೋಶಿ ನಾವು ಈ ಬಾರಿ 9ನೇ ವರ್ಷದ ಪ್ರಶಸ್ತಿ ಅಟಲ್ರವರ 100ನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ ನಿಮ್ಮ ಒಂದು ಕ್ಷೇತ್ರದಲ್ಲೇ ಅಪರಿಮಿತವಾಗಿ ಸೇವೆ ಸಲ್ಲಿಸಿರುವವರು ಕನ್ನಡ ಪ್ರಭ ದಿನಪತ್ರಿಕೆಯ ಹಾಗೂ ಏಷ್ಯಾನೆಟ್ ಸುವರ್ಣ ವಾಹಿನಿಯ ರೂವಾರಿಗಳಾದಂತಹ ಶ್ರೀ ರವಿ ಹೆಗಡೆ ಈ ಬಾರಿ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಾವೆಲ್ಲ ಗಮನಿಸಬೇಕು. ಪತ್ರಿಕಾ ವಲಯದಲ್ಲಿ ನಾವು ತುಂಬ ಮಹಿಳೆಯರಿಗೆ, ಶ್ರೇಷ್ಠ ಮಟ್ಟದ ಮಹಿಳೆಯರಿಗೆ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಆ ಗುರುರಾವ್ ಪ್ರಶಸ್ತಿಯನ್ನು ನಮ್ಮ ಮೈಸೂರಿನವರೇ ಆದಂತಹ ಖ್ಯಾತ ಉದ್ಯಮಿಗಳು, ಅನೇಕ ಆಸ್ಪತ್ರೆಗಳು, ಕಾಮಾಕ್ಷಿ ಆಸ್ಪತ್ರೆ ಇಂಥದ್ದೆಲ್ಲ ಸ್ಥಾಪಿಸಿದಂತಹ ಮತ್ತು ಏನು ಉದ್ಯಮದಲ್ಲಿ ಮೈಸೂರಿನ ಎತ್ತರಕ್ಕೆ ಗಳಿಸಿದಂತಹ ಕೀರ್ತಿ ಶ್ರೀ ಮಹೇಶ್ ಹೆಗಡೆ ಅವರಿಗೆ ಈ ಬಾರಿಯ 9ನೇ ಆರ್ ಗುರುರಾವ್ ಪ್ರಶಸ್ತಿಯನ್ನು ಅವರಿಗೆ ನಾವು ಕೊಡು ಮಾಡ್ತಾ ಇದ್ದೀವಿ. ಹಾಗೆ ಅವತ್ತು ಬೆಳಿಗ್ಗೆ 10 ಗಾನ ಭಾರತಿ, ಏನು ಗೋರ್ಪುರದಲ್ಲಿರುವಂತಹ ಗಾನ ಭಾರತಿಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅವತ್ತು ದಿನ ಪೂರ್ತಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭೆಯ ಉಪಾಧ್ಯಕ್ಷರು ಹೌದು ನಮ್ಮ ನಟರಾಜರು, ಮತ್ತು ಸಮ್ಮೇಳನದ ಉಪಾಧ್ಯಕ್ಷರು ಅವರು ನಮ್ಮ ಶ್ರೀ ನಟರಾಜರು. ಮೈಸೂರಿಗೆ ಅವರನ್ನು ತಂದ ಹೆಮ್ಮೆಯ ಕೀರ್ತಿಯ ಪದವಿಯಿಂದ ನಾನು ಭಾವಿಸ್ತೀವಿ. ಅಖಿಲ ಕರ್ನಾಟಕ ಮಟ್ಟದಲ್ಲಿ ನಮ್ಮ ನಟರಾಜರನ್ನು ಗುರುತಿಸಿ ಅವರಿಗೆ ಆ 2 ಹುದ್ದೆಗಳನ್ನ ನೀಡಿರುವಂತಹ ತುಂಬ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ. ಆ ಸಂದರ್ಭದಲ್ಲಿ ಏನು ಜನವರಿ 18 ಮತ್ತು ಬೆಂಗಳೂರಿನಲ್ಲಿ ಅರಮನೆ ಆವರಣದಲ್ಲಿ ಜರುಗಲಿರುವಂತಹ ಅಖಿಲ ಭಾರತ ಮಟ್ಟದ ಬ್ರಾಹ್ಮಣ ಸಮ್ಮೇಳನ ಏನು ನಡೆದಿದೆ, ಅದಕ್ಕೆ ವಿಶ್ವಾಮಿತ್ರ ಅಂತ ಹೆಸರು ಕೊಟ್ಟಿದ್ದೀವಿ. ವಿಶ್ವಾಮಿತ್ರ 2025 ಅದರ ಸಂದರ್ಭದಲ್ಲಿ ಅದರ ಒಂದು ಏನು ನಡೆಯುತ್ತಿರುವಂತಹ ಆ ಸಮ್ಮೇಳನದ ಒಂದು ನೆನಪಿಗಾಗಿ ಮುಂಚಿತವಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಆ ವಿಷಯದಲ್ಲಿ ಅವತ್ತು ಹಮ್ಮಿಕೊಂಡಿರುವಂಥದ್ದು. ಅದರಲ್ಲಿ ಅವತ್ತು ಶ್ರೀಯುತ ಎನ್ ಸಂತೋಷ್ ಹೆಗಡೆ ಲೋಕಾಯುಕ್ತದ ಮಾಜಿ
ಆಗಿರುವಂತಹ ನಿವೃತ್ತ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯದ ಸಂತೋಷ್ ಹೆಗಡೆ ಅವರು ಆವತ್ತು ಬರ್ತಾ ಇದ್ದಾರೆ. ಹಾಗೆ ಆರ್ ಗುಂಡೂರಾಯರು ಸಚಿವರು ಆದಂತಹ ಶ್ರೀ ಆರ್ ದಿನೇಶ್ ಗುಂಡೂರಾವ್ ಅವರು ಆಗಮಿಸ್ತಾ ಇದ್ದಾರೆ. KR ಕ್ಷೇತ್ರದ ಶಾಸಕರಾದ ಶ್ರೀ TS ಶ್ರೀವತ್ಸ ಅವರು ಮಾಡಿಸಿದ್ದಾರೆ. ಹಾಗೆ ಇಬ್ಬರು ಸನ್ಮಾನಿತರು ಏನು ರವಿ ಹೆಗ್ಡೆ ಇದ್ದಾರೆ, ಅವರು ಉಪಸ್ಥಿತರಿದ್ದಾರೆ. ಉದ್ಯಮಿಗಳಾದ ಶ್ರೀ ಮಹೇಶ್ವರಿ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಬೆಂಗಳೂರಿನ ಖ್ಯಾತ ಉದ್ಯಮಿಗಳು ಮುಖಂಡರು ಆದಂತಹ ಶ್ರೀ S ರಘುನಾಥ್ ಅವರು ಇರ್ತಾರೆ. ಹಾಗೆ ನಮ್ಮ ಮೈಸೂರಿನ ಧಾರ್ಮಿಕ ಮುಖಂಡರಾದಂತಹ ಶ್ರೀ ಇಳೆ ಆಳ್ವಾಸ್ ಸ್ವಾಮೀಜಿಯವರು ಇರ್ತಾರೆ. ಹಾಗೆ ಮತ್ತೊಬ್ಬರು ಕಾಂಗ್ರೆಸ್ ಮುಖಂಡರಾದ ಶ್ರೀ ನವೀನ್ ಕುಮಾರ್ ಅವರು ಇರ್ತಾರೆ. ಮತ್ತೆ ನಮ್ಮ ಶ್ರೀ ನಟರಾಜೇಶ್ವರ ಒಂದು ಎಲ್ಲ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮಗಳಿರುತ್ತೆ. ನಾನು ಅವತ್ತು ಅಧ್ಯಕ್ಷನಾಗಿ ಆಗಿರ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ಬಹಳ ಮೆಮೊರಬಲ್ ಆಗಿ ಏನು ಸ್ಮರಣೀಯವಾಗಿ ನಡೆಯುತ್ತೆ. ಈ ಕಾರ್ಯಕ್ರಮದ ಬಗ್ಗೆ 28ನೇ ತಾರೀಕು ನಡೆಯಲಿರುವಂತಹ ಶನಿವಾರ ದಿವಸ ತಾವು ಇದ್ರ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ನೀಡಿ ಎಲ್ಲರೂ ಮೈಸೂರಿನ ನಾಗರಿಕರು ನನಗೆ ಆಗಮಿಸೋದಕ್ಕೆ ತಾವು ಪ್ರಚುರಪಡಿಸಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೀನಿ.